ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ದ್ರಾಕ್ಷಿ ಹಣ್ಣು ಅಂದರೆ ಗ್ರ್ಯಾಪ್ಸ್ ಇದರ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು, ನಿಮ್ಮಲ್ಲಿ ಒಂದು ನಮ್ರ ವಿನಂತಿ ಮಾಡ್ತಿದ್ದೇನೆ. ನೀವು ನಮ್ಮ ಕೃಷಿ ಸಂಬಂಧಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಯೋಗ್ಯವೆನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ. ಮಿತ್ರರೇ, ಈಗ ನಾನು ವಿಷಯದ ಕಡೆಗೆ ಬರುತ್ತಿದ್ದು, ಈ ದ್ರಾಕ್ಷಿ ಬೆಳೆಯು ಪ್ರಮುಖವಾದ ಅಧಿಕ ಆದಾಯ ನೀಡುವಂತಹ ವಾಣಿಜ್ಯ ಬೆಳೆಯಾಗಿರ್ತದೆ. ಇದನ್ನು ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಮರ್ಷಿಯಲ್ ಆಗಿ ಬೆಳೆಸಲಾಗ್ತಿದೆ. ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗ, ಬಳ್ಳಾರಿ ಮತ್ತು ಉಪ್ಪಳ ಜಿಲ್ಲೆಗಳಲ್ಲಿ ಥಾಮ್ಸನ್ ಸೀಡ್ಲೆಸ್ ಮತ್ತು ಸೊನಾಕ, ಶರದ್ ಸೀಡ್ಲೆಸ್ ಈ ಮುಖ್ಯ ತಳಿಗಳು ಯಶಸ್ವಿಯಾಗಿ ಬೆಳೆಸಲಾಗ್ತದೆ. ಹಾಗೆ ಬೆಂಗಳೂರು ಬ್ಲೂ, ಬೆಂಗಳೂರು ಪರ್ಪಲ್ ಮತ್ತು ಅರ್ಕಾವತಿ ತಳಿಗಳನ್ನು ಕಡಿಮೆ ಉಷ್ಣಾಂಶವುಳ್ಳ ಜಿಲ್ಲೆಗಳಲ್ಲಿ ಅಂದರೆ ಬೆಳೆಸಲಾಗ್ತದೆ. ಅಂದರೆ ಆಯಾ ಜಿಲ್ಲೆಗಳ ತಳಿಗಳ ಆಯ್ಕೆಯನ್ನು ಆಯಾ ಜಿಲ್ಲೆಗಳ ಈ ವಾತಾವರಣವನ್ನು ನೋಡಿಕೊಂಡು ಅದಕ್ಕೆ ಅವಲಂಬಿತವಾಗಿ ನಾಟಿ ಮಾಡಬೇಕಾಗ್ತದೆ. ತಳಿಗಳು ಯಾವುದು ಇದ್ದರೂ ಸಹ ಈ ಬೆಳೆಯನ್ನು ನಾವು ಮುಖ್ಯವಾಗಿ ಈ ಅಕ್ಟೋಬರ್ ಜನವರಿ ತಿಂಗಳಲ್ಲಿ ಇದರ ನಾಟಿ ಮಾಡಲಾಗ್ತದೆ. ಈ ಬೆಳೆಯಲ್ಲಿ ಮುಖ್ಯವಾಗಿ ಚಪ್ಪರದ ವ್ಯವಸ್ಥೆಯನ್ನು ನಾವು ಒದಗಿಸಬೇಕಾಗ್ತದೆ. ಈ ಬೆಳೆಗಳಲ್ಲಿ ಹಣ್ಣು ಕತ್ತರಿಸುವಿಕೆ ಅಂದರೆ ಪ್ರೂನಿಂಗ್ ಮುಖ್ಯವಾಗಿರ್ತದೆ. ಇದನ್ನು ಮುಖ್ಯವಾಗಿ ಏಪ್ರಿಲ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಮಾಡಲಾಗ್ತದೆ. ಆದರೆ ಹಣ್ಣುಗಳ ಈ ಬೇಡಿಕೆಗೆ ಅನುಸಾರವಾಗಿ ಇದನ್ನು ಹಿಂದೆ ಮುಂದೆ ಮಾಡಬಹುದಾಗಿದೆ. ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಂಗಳೂರು ಬ್ಲೂ ಮತ್ತು ಗುಲಾಬಿ ತಳಿಗಳನ್ನು ಉತ್ತಮವಾದ ಇಳುವರಿಯನ್ನು ಯಶಸ್ವಿಯಾಗಿ ತೆಗೆಯಲಾಗ್ತದೆ. ಅಂದರೆ ಇಲ್ಲಿ ಪ್ರತಿ ಹೆಕ್ಟರಿಗೆ ಸುಮಾರು 20 ರಿಂದ 25 ಟನ್ ಇಳುವರಿ ದೊರೆಯುತ್ತದೆ. ಎಲ್ಲ ಬೆಳೆಗಳಂತೆ ಇಲ್ಲಿಯೂ ಫಲವತ್ತಾದ ಮಣ್ಣು ಯೋಗ್ಯವೆನಿಸುತ್ತದೆ. ಮಣ್ಣಿನ pH ವ್ಯಾಲ್ಯೂ 5 ರಿಂದ 6 ಇದ್ದರೆ ತುಂಬಾನೇ ಉತ್ತಮವಾಗಿರುತ್ತದೆ. ಇದು ದ್ರಾಕ್ಷಿ ಬೆಳೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಸಮಗ್ರ ಮಾಹಿತಿ ಒಳಗೊಂಡ ಇನ್ನೊಂದು ವಿಡಿಯೋ ಮಾಡಿ ಬಿಡುಗಡೆಗೊಳಿಸಲಾಗುವುದು. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ಈ ವಿಡಿಯೋ ಆಲಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.